ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ್ರಿ MC ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂತ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ. ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂತ ಕೀರ್ತಿ MC ಸುಧಾಕರ್. ನಾನು ಮಾಡಿರೋ ಎಲ್ಲ ಕೆಲಸಗಳಿಗೆ ಹೋಗಿ ಉದ್ಘಾಟನೆ ಟೇಪನ್ನು ಕಟ್ ಮಾಡ್ತಾವ್ರೆ, ಅದೇ ಅವ್ರ ಸಾಧನೆ. ಮತ್ತು ಇಲ್ಲಿ ಬಂದಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಇಲ್ಲಿ ಬಂದಂಥ ಯೋಜನೆಗಳನ್ನ ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನು ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಅಲ್ಲಿ ಪರ್ಯಾಯವಾಗಿ ಇನ್ನೊಂದು ತಂದು ಆ ಜನರಿಗೆ ಕೊಡುವಂಥ ಯೋಗ್ಯತೆ ಇಲ್ಲ. ಪಾಪ ಇಲ್ಲಿರೋ ಪ್ರತಿನಿಧಿಗೆ ಏನಾಗ್ತಾ ಇದೆ ಅಂತ ಅವರಿಗೆ ಮಾಹಿತಿನೂ ಇಲ್ಲ, ಅದರ ಅಗತ್ಯನೂ ಅವ್ರಿಗಿಲ್ಲ. ಹಿಂಗಾಗಿ ಯಾವಾಗಾದ್ರು ಟ್ರಾಮಾ ಸೆಂಟರ್ ಬಂದಿತ್ತು. ಟ್ರಾಮಾ ಸೆಂಟರ್ NH ಅಲ್ಲಿದ್ದಂಥ ಆಸ್ಪತ್ರೆಗೂ ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಯಾಕೆ? ಇನ್ನೊಂದು ಟ್ರಾಮಾ ಸೆಂಟರ್ ಸ್ಟೇಟ್ ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆ. ನಾನು ಸಚಿವನಾಗಿದ್ದಾಗ ಮಾಡಿಕೊಟ್ಟಿದ್ದು ಅದನ್ನು ನೀವು ತಗೊಂಡೋಗಿ ಅಲ್ಲಿಗೆ ಹೋಗ್ತೀವಿ. ಮೊನ್ನೆ ನಿಮಗೆ ಗೊತ್ತಿರಲಿ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ದು ನಮ್ಮ ಇದರಲ್ಲಿ ಒಂದು ಹೊಸ ಕೇಂದ್ರ ಸರ್ಕಾರದ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಬಂದಿರೋದನ್ನ ಅದನ್ನ ಏನಾದರೂ ಮಾಡಿ ಚಿಂತಾಮಣಿಗೆ ತಗೊಂಡೋಗಿ ಅಂತ ಗೊತ್ತಿದೆಯಾ ಇಲ್ಲಿನ MLAಗೆ ಏನಾಗ್ತಾ ಇದೆ ಈ ಕ್ಷೇತ್ರದ್ದು ಅಂತ? ಏನೂ ಗೊತ್ತಿಲ್ಲ. ಹಾಗಾಗಿ ಪಾಪ ಅವ್ರೇನು ಜಾಸ್ತಿ, ಅವರು ಸಾಧನೆ ಏನು ಮಾಡೋರೆ ಅಂದರೆ ಆ ರೈತರ ಜಮೀನುಗಳು, ಫಲವತ್ತಾಗಿರುವಂಥ ಜಮೀನುಗಳು ಏನು ಅವರು ಶತಮಾನಗಳಿಂದ ಉಳಿಸ್ಕೊಂಡು ಅವರ ಅವರ ಜೀವನ, ಅವರ ಬದುಕು, ಅವರ ಭವಿಷ್ಯ ಇಷ್ಟನ್ನು ಮಾಡ್ಕೊಂಡು ಬಂದಂಥ ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂಥ ಕೀರ್ತಿ MC ಸುಧಾಕರ್ಗೆ.